ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ 28 ಮತ್ತು 30 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ನ ನಾವು ಯಾವ ಥರ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ನ ನಾವು ಯಾವ ಥರ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಅಳತೆ ಎಲ್ಲ ಬರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಫಸ್ಟ್ ನೋಟ್ ಮಾಡ್ಕೊರಿ, ಆಮೇಲೆ ಡಯಾಗ್ರಾಮ್ನ ಹಾಕ್ತಾ ಬರ್ರಿ. ಫಸ್ಟ್ ನೋಡ್ರಿ, ಬ್ಲೌಸಿನ ಉದ್ದನ ಮಾರ್ಕ್ ಮಾಡ್ಕೋಬೇಕು. ಟೋಟಲ್ ಆಗಿ ಬ್ಲೌಸಿನ ಉದ್ದ ಎಷ್ಟೈತಿ ಅಂತಂದ್ರೆ 12.5 ಇಂಚ್ ಬ್ಲೌಸಿನ ಉದ್ದ ಐತಿ. ಅದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡಬೇಕು. ಇವಾಗ 13.5 ಇಂಚ್ಗೆ ನಾನು ಮಾರ್ಕ್ ಮಾಡತ್ತೀನಿ. ನೆಕ್ಸ್ಟ್ ಇವಾಗ ಚೆಸ್ಟ್ ಮೆಜರ್ಮೆಂಟ್ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ಅದನ್ನ ನಾವು 4 ಭಾಗ ಮಾಡಬೇಕು. ಎರಡು ಭಾಗ ಮಾಡಿದ್ರೆ ಎಷ್ಟಾಗ್ತೈತಿ? 16 ಇಂಚ್ ಆಗುತ್ತೆ. 16ನ ನಾವು 2 ಭಾಗ ಮಾಡಿದ್ರೆ 8 ಇಂಚ್ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ಇಲ್ಲಿಂದ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ರಿ. ನೆಕ್ಸ್ಟ್ 2 ಇಂಚ್ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತಗೋರಿ. ನೆಕ್ಸ್ಟ್ ನೋಡ್ರಿ, ಟೋಟಲ್ ಭುಜಾನ ಮಾರ್ಕಿಂಗ್ ಮಾಡ್ಬೇಕು. ಇಲ್ಲಿಂದ ಟೋಟಲ್ ಭುಜ 5 ಇಂಚ್ ತಗೊಂಡ್ರೆ ನಡಿತೈತಿ. 32 ಇಂಚಿಗೆ ನಾವು 5 ಇಂಚ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಿಂದ 5 ಇಂಚ್ಗೆ ನೀವು ಟೋಟಲ್ ಭುಜಾನ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಆರ್ಮೋಲು 5 ಇಂಚಿಗೆ ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ಇವಾಗ ಇಲ್ಲಿ ನೆಕ್ ವಿಡ್ತ್ನ ಮಾರ್ಕಿಂಗ್ ಮಾಡ್ಕೊರಿ. ನೆಕ್ ವಿಡ್ತ್ 2 ಇಂಚು. ಇಲ್ಲಿ ನಾವು 2 ಇಂಚ್ ನೆಕ್ ವಿಡ್ತ್ ಮಾರ್ಕ್ ಮಾಡಿದ್ವಿ ಅಂತಂದ್ರೆ ನಮಗೆ ಇಲ್ಲಿ ಭುಜ 3 ಇಂಚ್ ಬಂದೇ ಬರುತ್ತೆ. ಆಲ್ಮೋಸ್ಟ್ ರೆಡಿ ಇರೋ ಭುಜ ಎಷ್ಟು ಇರ್ತಾವು ಅಂತಂದ್ರೆ 2.5 ಇಂಚ್ ಇರ್ತಾವು. ನಾವು ಅದಕ್ಕೆ ಅರ್ಧ ಇಂಚು ಆ್ಯಡ್ ಮಾಡ್ಕೊಂಡು ತಗೋಬೇಕು. 3 ಇಂಚು ನಮಗೆ ಇಲ್ಲಿ ನಾವು ಭುಜಾನ ತಗೋಬೇಕು. ನೆಕ್ಸ್ಟ್ ಇಲ್ಲಿಂದ ಹಿಡಿದು ಈ ಪಾಯಿಂಟ್ ಇಂದ ಹಿಡಿದು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ರಿ. 1.25 ಇಂಚ್ಗೆ ಮಾಡ್ರಿ. 1.5 ಸ್ವಲ್ಪ ಜಾಸ್ತಿ ಆಗ್ತೈತಿ. 1.5 ಮಾಡಿದ್ರು ನಡಿತೈತಿ, ಬಟ್ 1.25 ತಗೋರಿ, ಕರೆಕ್ಟ್ ಆಗಿ ಬರುತ್ತಾ. ಇಲ್ಲಿ ನೆಕ್ಸ್ಟ್ ಬ್ಯಾಕ್ ಸೈಡ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೊರಿ. ನೋಡ್ರಿ, ಬ್ಯಾಕ್ ಸೈಡ್ ನೆಕ್ ಉದ್ದ 10 ಇಂಚ್ ಐತಿ. 10 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಳಕತ್ತೀನಿ. ಇವಾಗ ಮತ್ತು ನಿಮ್ಗೆ ಡಿಸೈನು ಯಾವ ಥರ ಬೇಕೋ ಆ ಥರ ಡಿಸೈನ್ನ ನೀವು ಮಾರ್ಕಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೋಬೇಕು. ರೆಡಿ ಇರೋ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ ಅಲ್ಲಿಗೆ ನೀವು ಕರೆಕ್ಟಾಗಿ ಟೇಪ್ನ ಇಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೊರಿ. ಫೋಲ್ಡಿಂಗ್ ಮಾಡ್ಕೊಂಡು ಅಲ್ಲಿ ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ನಮ್ಗೆ ಟಕ್ಸ್ ಪಾಯಿಂಟ್ ಬರುತ್ತೆ. ಇಲ್ಲ ಅಂತಂದ್ರೆ ಶೋಲ್ಡ್ರ್ ಮಧ್ಯದಲ್ಲಿ ಟೇಪ್ ಇಟ್ಕೊಂಡು ಅಲ್ಲಾದರೂ ಮಾರ್ಕಿಂಗ್ ಮಾಡಿರಿ. ಎರಡೂ ಮೆಥಡ್ ಫಾಲೋ ಮಾಡಿದ್ರು ಎರಡೂ ಒಂದೇ ಮಾರ್ಕಿಂಗ್ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಈ ಟಕ್ಸ್ ಪಾಯಿಂಟ್ನ ಉದ್ದ 4 ಇಂಚ್ ತೊಗೋರಿ. ಮತ್ತು ಎರಡು ಸೈಡ್ ಅರ್ಧ ಇಂಚ್ ತೊಗೊಂಡು ನಾವು ಮಾರ್ಕಿಂಗ್ ತೊಗೊಂಡು ಸ್ಟಿಚ್ ಮಾಡುವಾಗ ಸ್ಟಿಚ್ ಮಾಡ್ಕೋಬೇಕು. ಇಷ್ಟು ನಾವು ಮಾರ್ಕಿಂಗ್ ಮಾಡಿದ್ರೆ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಮುಗೀತು ನಮ್ಗೆ. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾವು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ.
ನಾವು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದೇ ಪಾರ್ಟ್ನ ಕರೆಕ್ಟಾಗಿ ಇಲ್ಲಿ ಇಡ್ರಿ, ಇಟ್ಟು ಕಟ್ಟಿಂಗ್ನ ಮಾಡ್ಕೊರಿ. ಫಸ್ಟ್ ನೋಡಿರಿ, ನಮ್ಗೆ ಬ್ಯಾಕ್ ಪಾರ್ಟ್ ಎಷ್ಟಿರುತ್ತೋ ಅದಕ್ಕಿಂತ ನಾವು 1 ಇಂಚು ಉದ್ದಾನ ಜಾಸ್ತಿ ತೊಗೋಬೇಕು ಫ್ರಂಟ್ ಪಾರ್ಟ್ಗೆ. ಇದು ಎಷ್ಟೈತಿ ರೆಡಿ ಇರೋದು 13.5 ಐತಿ. 14.5ನ ನಾನಿವಾಗ ಮಾರ್ಕಿಂಗ್ನ ತೊಗೊಳಕತ್ತೀನಿ. ಅದೇ ಪೀಸ್ ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ಕೊರಿ ಕರೆಕ್ಟಾಗಿ. ನೆಕ್ ಬಿಡುತ್ತೆ ಮತ್ತು ಶೋಲ್ಡರು ಎಲ್ಲನೂ ಮಾರ್ಕಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ಗೆ ನಾವು ಆರ್ಮೋಲ್ ಮಾರ್ಕಿಂಗ್ ಮಾಡ್ಕೋಬೇಕು. ಆರ್ಮೋಲ್ ಶೇಪ್ ಮಾರ್ಕಿಂಗ್ ಮಾಡ್ಕೊಳಕ್ಕೆ ನಾವಿಲ್ಲಿ 3/4 ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. 1 ಇಂಚ್ ತೊಗೊಂಡ್ರೆ ನಡಿತೈತಿ, ಇಲ್ಲ 3/4 ಇಂಚ್ ತೊಗೊಂಡ್ರೂ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಮೆಜರ್ಮೆಂಟು 3/4 ಇಂಚ್ ತೊಗೊಂಡೆ ಮಾರ್ಕಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟು ಅಳತೆ ಬ್ಲೌಸಲ್ಲಿ ಎಷ್ಟು ನೆಕ್ ಉದ್ದ ಐತೆ ನೋಡಿರಿ, ಅಷ್ಟಕ್ಕೆ ನೀವು ಮಾರ್ಕಿಂಗ್ನ ಮಾಡ್ಕೋಬೇಕು. ನಾನು 6 ಇಂಚ್ಗೆ ಇಲ್ಲಿ ಮಾರ್ಕ್ನ ಮಾಡ್ತಿದ್ದೀನಿ. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು. ಒಂದು ಸೈಡ್ 4 ಇಂಚಿಗೆ ಮಾರ್ಕ್ ಮಾಡ್ಕೊರಿ, ಇನ್ನೊಂದು ಸೈಡು 3 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ನೆಕ್ ಇರುತ್ತಲ್ಲ ಆ ಸೈಡು 4 ಇಂಚಿಗೆ ಮಾರ್ಕ್ ಮಾಡ್ಕೊರಿ, ಮತ್ತು ಆರ್ಮೋಲ್ ಶೇಪ್ ಇರುತ್ತಲ್ಲ ಅಲ್ಲಿಗೆ ನೀವು 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಕ್ರಾಸ್ ಬೆಲ್ಟ್ದು ಡಯಾಗ್ರಾಮ್ನ ಈ ಥರ ಡೌನ್ ಮಾಡಿ ಹಾಕೋರಿ. ನೆಕ್ಸ್ಟ್ ಟಕ್ಸ್ ಪ್ಯಾಂಟ್ ಮಾಡ್ಕೋಬೇಕು. ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಈ ಟಕ್ಸ್ ಪ್ಯಾಂಟ್ 2.5 ಇಂಚನ್ನ ತೊಗೋಬೇಕು. ಆಲ್ಮೋಸ್ಟ್ ಟಕ್ಸ್ ಪಾಯಿಂಟ್ನ ನಾವು ಯಾವ ಥರ ಮಾರ್ಕಿಂಗ್ ಮಾಡಬೇಕು ಎಲ್ಲ ಸೈಜ್ಗೆ ಅಂತೇಳಿ ವೀಡಿಯೋಸ್ ಮಾಡಿದ್ದೀನಿ. ಒಂದು ಸರಿ ಆ ವೀಡಿಯೋಸನ್ನ ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಈ ಪೀಸ್ನ ಕಟ್ಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ತೋಳು ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ಫಸ್ಟ್ ನಾವು ತೋಳಿಗೆ ಫೋಲ್ಡಿಂಗ್ನ ಈ ಥರ ತೊಗೋಬೇಕು. ನೆಕ್ಸ್ಟ್ ಇವಾಗ ತೋಳಿನ ಬಿಡ್ತು ನಾವು ಯಾವ ಥರ ತೊಗೋಬೇಕು ಅಂತಂದ್ರೆ, ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿರ್ತೀವಿ ಅದಕ್ಕಿಂತ 2 ಇಂಚು ಮೈನಸ್ ಮಾಡಿ ತೊಗೋಬೇಕು. ಇಲ್ಲಿ ಟೋಟಲಾಗಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಎಷ್ಟು ಇಟ್ಟಿದ್ವಿ ಅಂತಂದ್ರೆ 10 ಇಂಚು ನಾವು ಚೆಸ್ಟ್ ಮೆಜರ್ಮೆಂಟ್ ಇಟ್ಟಿದ್ವಿ. ಅದ್ರಾಗಿಂತ ನಾವು 2 ಇಂಚು ಮೈನಸ್ ಮಾಡಿ ತೊಗೋಬೇಕು. ಅಂದ್ರೆ 8 ಇಂಚು ನಾವು ತೋಳಿಂದು ಬಿಡ್ತು ತೊಗೋಬೇಕು. ತೋಳಿನ ಲೆಂತು ಆತೆ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಅಷ್ಟು ತೊಗೊಂಡು ಅದ್ರಾಗಿಂತ ನಾವು 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ನೆಕ್ಸ್ಟ್ ಇಲ್ಲಿ ತೋಳು ಡೌನ್ ಮಾಡ್ಕೋಬೇಕಲ್ಲ, ಹಾಫ್ ತೋಳಿಗೆ ಯಾವಾಗ ನಾವು 2.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆಯಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಥರ ಒಂದು ಲೈನ್ ಹಾಕೋರಿ. ಶೇಪ್ ತೆಗೆಯೋದಕ್ಕೆ ಈಸಿ ಆಗುತ್ತೆ ನಮಗೆ. ನೆಕ್ಸ್ಟ್ ನಾವು 2 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಯಾವುದೇ ರೀತಿ ಡೌನ್ ಮಾಡಬಾರ್ದು. ಅಲ್ಲಿಂದ ನಾವು ತೋಳಿನ ಶೇಪ್ನ ಮಾರ್ಕ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಇನ್ನೊಂದು ಮುಂಭಾಗದ ಶೇಪ್ನ ನಾವು 1/2 ಇಂಚು ನಡುವೆ ಗ್ಯಾಪ್ ಮಾಡಿ ಮಾರ್ಕ್ನ ಮಾಡ್ಕೊರಿ. ನೆಕ್ಸ್ಟ್ ತೋಳಿನ ಮುಂಭಾಗದಲ್ಲಿ 1 ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಂಡು ತೋಳಿನ ಶೇಪ್ನ ತೆಗೀರಿ. ಮೊದಲಿಗೆ ನಮ್ಗೆ ತೋಳಿನ ಶೇಪು ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಆಗ್ತೈತಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊರಿ. ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ನೀವು ತೋಳು ಕಟ್ಟಿಂಗ್ನ ಮಾಡ್ಕೊರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.